ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ, ಶಿವನ ವಾರವಾಗಿದೆ. ಇನ್ನೆರಡು ದಿನ ಕಳೆದರೆ ಬುಧವಾರ. ಈ ದಿವಸ ನಾಳೆ 2 ದಿನ ಕಳೆದು ಬಿಟ್ಟರೆ ಮಹಾಶಿವರಾತ್ರಿ ಎದುರುಗೊಳ್ಳುತ್ತೆ. ಹೀಗಾಗಿ ಶಿವರಾತ್ರಿಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಮುನ್ನಾ ದಿನವೇ ಅಂದರೆ ನಾಳೆ ಈ ದಿವಸ ಏನೇನು ತಯಾರಿ, ಶಿವನ ಪೂಜೆ ಹೇಗಿರಬೇಕಪ್ಪ ಅಂತಂದರೆ ನಾವು ಅಷ್ಟು ತುಡಿತಾ ಇರಬೇಕು. ನಾವು ಯಾವುದೋ ಒಂದು ಸಿನಿಮಾ ಬಿಡುಗಡೆಯಾದಾಗ 15 ದಿವಸ 10 ದಿವಸ ಈ ಥರದ್ದು ಮುಂಚೆ ಎಷ್ಟು ತರಾತುರಿ ಇರುತ್ತೆ ಹೇಳಿ ನೋಡುಗರಿಗೆ. ಅಯ್ಯೋ ಆ ಟಿಕೆಟ್ ಬುಕ್ ಮಾಡಬೇಕು, ಅಲ್ಲಿ ಇಲ್ಲಿ ಏನೇನು ಪರದಾಟಗಳಿರ್ತದೆ. ಅಂದರೆ ಅಷ್ಟು ತುಡಿತಾ ಇದೆ ಒಂದು ಸಿನಿಮಾಗೆ. ಇನ್ನು ಶಿವರಾತ್ರಿ ಬರ್ತಾ ಇದೆ ಅಂದರೆ ನಮ್ಮ ಮನಸ್ಸು ಯಾವ ಥರ ತುಡಿತಾ ಇರಬೇಕು ಯೋಚನೆ ಮಾಡಿ. ಶಿವನಿಗೆ ಏನೇನು ಸಿದ್ಧತೆ ಮಾಡಿಕೊಳ್ಬೇಕು, ಅಭಿಷೇಕಕ್ಕೆ ಏನು ತಯಾರಿ ಮಾಡಿಕೊಳ್ಬೇಕು, ಅವನಿಗೆ ತುಂಬ ಇಷ್ಟವಾಗಿರತಕ್ಕಂಥ ಬಿಲ್ವಪತ್ರೆ, ಅದರ 3 ದಳ ಸಹಿತವಾಗಿ 3 ದಳಗಳಲ್ಲಿ ಅದು ವಸ್ತುತಃ ಅವನಿಗೆ ತ್ರಿನೇತ್ರ 3 ಕಣ್ಣುಗಳಿದ್ದ ಹಾಗೆ ಅಂತೆ. ಅದು ಅವನ ಕಣ್ಣುಗಳನ್ನೇ ಸೂಚಿಸುತ್ತೆ ಬಿಲ್ವವೃಕ್ಷ ಅಂತಕ್ಕಂಥದ್ದು. ಅಷ್ಟಲ್ಲದೆ ಲಕ್ಷ್ಮಿಯನ್ನು ಸೂಚಿಸುತ್ತೆ ಅಂತಾರೆ. ಶಿವನಿಗೆ ಬಿಲ್ವ ತುಂಬ ತುಂಬ ಶ್ರೇಷ್ಠ ಅಂತ ಹೇಳಿದೆ. ಹೀಗಾಗಿ ಬಿಲ್ವಪತ್ರೆಯಲ್ಲಿ ಅರ್ಚನೆ ಮಾಡಿಬಿಟ್ರೆ ಅವನು ಸಂತೃಪ್ತನಾಗಿಬಿಡ್ತಾನೆ ಅಂತ. ಅಂಥದ್ದು ನಾವೇ ಹೋಗಿ ಬಿಡಿಸ್ಕೊಂಡು ಬರಲಿಕ್ಕೆ ಸಾಧ್ಯವಾಗುತ್ತಾ? ಈ ಹೊತ್ತು ನಾಳೆ ಸಮಯ ಇದೆ, ಆ ಪ್ರಯತ್ನ ಮಾಡಿ. ಶಿವನ ಆರಾಧನೆ ಎಷ್ಟು ತೀವ್ರವಾಗಿರಬೇಕು ಅಂದರೆ ನಾನೇ ಸಂಪಾದಿಸಿದ ಆ ವಸ್ತುಗಳು, ಪೂಜಾ ಸಾಮಗ್ರಿಗಳು ಆಗಿದ್ದರೆ ತುಂಬ ಒಳ್ಳೆಯದು. ನೀವೇ ಮಾರುಕಟ್ಟೆಗೆ ಹೋಗಬೇಕು, ನೀವೇ ತುಂಬ ಇಷ್ಟವಾಗಿರ್ತಕ್ಕಂಥ ಅವನಿಗೆ ಇಷ್ಟವಾದ ಹೂಗಳನ್ನು ಪತ್ರೆಗಳನ್ನು ತೊಗೊಂಡು ಬರಬೇಕು. ಹಾಲು ಮೊಸರು ಇತ್ಯಾದಿಗಳ ಸಂಗ್ರಹಕ್ಕೇನು ಬೇಕು, ಅಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಪಾತ್ರೆ ಏನು, ಧಾರಾ ಪಾತ್ರೆ ಏನು ಇದೆಯಾ ಮನೆಯಲ್ಲಿದ್ದರೆ ಅಕಸ್ಮಾತ್ ಚೊಕಟಗೊಳಿಸ್ತಕ್ಕಂಥದ್ದು ಹೇಗೆ, ಇವುಗಳ ಚಿಂತನೆ ಈ ಸೋಮವಾರ ದಿವಸ ಮಾಡಿದ್ರೂ ಸಾಕಾಗುತ್ತೆ. ಅದು ಶಿವಪೂಜೆಯೇ ಆಗಿಬಿಡುತ್ತೆ. ಒಬ್ಬ ಅರ್ಚಕ ದೇವಸ್ಥಾನದಲ್ಲಿ ತುಂಬ ಪ್ರೀತಿಯಿಂದ ಅದೆಲ್ಲ ಚೊಕ್ಕಟ ಮಾಡಿ ಸಿದ್ಧತೆ ಮಾಡ್ಕೊಳ್ಳಲ್ವಾ. ಈಗ ನಾಳೆ ಶಿವರಾತ್ರಿ ನಾಡಿದ್ದು ಅಂತಂದರೆ ಈ ದಿವಸ ಏನೆಲ್ಲ ಅಲ್ಲಿ ತಯಾರಿಗಳು ನಡೀತಾ ಇರುತ್ತೆ, ಆ ಥರ ಮನೆಯಲ್ಲೂ ಮಾಡಬೇಕು. ಏನೋ ಶಿವರಾತ್ರಿ ಒಂದು ಕಥೆ ಕೇಳಿ ಮುಗಿಸೋದು ಅಂತಲ್ಲ, ನಾವು ಕಾಯಾವಾಚ ತೊಡಗೋದು ಹೇಗೆ, ಹಾಗಾಗಿ ಕಾಯಾವಾಚ ತೊಡಗಿಸ್ಕೊಳ್ಳೋ ಪ್ರಯತ್ನವನ್ನು ಈ ದಿವಸದಿಂದಲೇ ಮಾಡಿ. ಮತ್ತು ಸಾಧ್ಯವಾದವರು ಶಿವ ಸನ್ನಿಧಾನಕ್ಕೆ ಹೋಗಿ ಈ ದಿವಸವೂ ಕೂಡ ಬಿಲ್ವಾರ್ಚನೆ ಮಾಡಿಸಿ. ಬಿಲ್ವ ತುಂಬ ಶ್ರೀದಳ ಅಂತ ಅದಕ್ಕೆ ಹೆಸರು, ಶ್ರೀಫಲ ಅಂತಲೂ ಕರೀತಾರೆ ಬಿಲ್ವವನ್ನು. ಶ್ರೀ ಅಂದರೆ ಲಕ್ಷ್ಮಿ. ವಸ್ತುತಃ ಲಕ್ಷ್ಮಿ ಶಿವನನ್ನು ಆರಾಧಿಸ್ತಾ ಇದ್ಲಂತೆ. ಈ ಬಿಲ್ವವೃಕ್ಷದ ಉಗಮದ ಬಗ್ಗೆ ಏನೇನೋ ಕಥೆಗಳಿದ್ದಾವೆ. ತುಂಬ ಪ್ರಧಾನವಾದದ್ದು ಇದು ಅಂತ ಹೇಳ್ತಾರೆ. ಲಕ್ಷ್ಮಿ ಒಮ್ಮೆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ಲಂತೆ. 1008 ಪುಷ್ಪಗಳಿಂದ ಸಮರ್ಪಣೆ ಹೂವುಗಳನ್ನು ಸಮರ್ಪಣೆ ಮಾಡ್ತಾ ಶಿವನನ್ನು ಪೂಜಿಸ್ತಾ ಇದ್ಲಂತೆ ಲಕ್ಷ್ಮಿ. ಅಂಥ ಲಕ್ಷ್ಮಿ 1008 ಪುಷ್ಪಗಳು 1007 ಮುಗಿದು ಹೋಗಿದೆ, ಈ 8ನೇ ಪುಷ್ಪ ಸಿಗಲಿಲ್ಲ. ಇದನ್ನು ವಿಷ್ಣುವಿಗೂ ಹೇಳ್ತಾರೆ. ವಿಷ್ಣುವು ಕೂಡ ಅವನ ಕಣ್ಣನ್ನೇ ತೆಕ್ಕೊಟ್ಟ ಅಂತ ಒಂದು ಕಥೆಯನ್ನು ಹೇಳುತ್ತೆ. ಪುರಾಣಗಳ ಕಥೆ ಹೇಳ್ತಾ ಇದರ ಅರ್ಥ ಏನಪ್ಪ ಅಂದರೆ ತೀವ್ರತೆ ಅಂತ. ಕೊನೆಗೆ ಲಕ್ಷ್ಮಿ ಆ 1008ನೇ ಪುಷ್ಪವಾಗಿ ತನ್ನ ಸ್ತನವನ್ನೇ ಕತ್ತರಿಸಿ ಕೊಟ್ಟು ಬಿಟ್ಲಂತೆ. ತಕ್ಷಣ ಶಿವಧ ಅವಳ ಸಮೀಪಕ್ಕೆ ಬಂದು ಗಂಗಾ ಜಲವನ್ನು ಹರಿಸಿ ಆಕೆ ನೋವನ್ನು ಶಮನ ಮಾಡಿ ಆ ಮಲ್ಲಿಕಾರ್ಜುನ ಯಾವುದಿದೆ ಶ್ರೀಶೈಲ, ಆ ಕ್ಷೇತ್ರದಲ್ಲಿ ಶ್ರೀಫಲವಾಗಿ ನೀನು ವಿರಾಜಮಾನಳಾಗು ಅಂತ ಹೇಳಿ ಅನುಗ್ರಹ ಮಾಡಿದ. ಹಾಗಾಗಿ ಬಿಲ್ವವೃಕ್ಷ ಅಂತಕ್ಕಂಥದ್ದು ಲಕ್ಷ್ಮಿಯ ಸ್ವರೂಪ ಅಂತಕ್ಕಂಥದ್ದಿದೆ. ಮತ್ತು ಇನ್ನೊಂದು ಕಥೆ ಇದೆ. ಪಾರ್ವತಿ ತನ್ನ ತಂದೆ ಮನೆಗೆ ಹೋಗುವಾಗ ಬೆವರ ಹನಿ ಸೋಕಿ ಆ ಬೆವರಿನ ಭೂಮಿಗೆ ಇಳಿದು ಅಲ್ಲಿ ಒಂದು ವೃಕ್ಷವಾಯಿತು, ಅದು ಬಿಲ್ವವೃಕ್ಷ ಅಂತ. ಹೀಗಾಗಿ ಅಲ್ಲಿ ಪಾರ್ವತಿ ಹಾಗೂ ಈ ಮಹಾಲಕ್ಷ್ಮಿಯರ ಸಂಗಮದ ಕಥೆಯನ್ನು ಬಿಲ್ವವೃಕ್ಷ ಹೇಳುತ್ತೆ. ಹಾಗಾಗಿ ಶ್ರೀಫಲ ಅಂತ ಕರೀತಾರೆ ಅಂತ. ಅಂತೂ ಬಿಲ್ವ ವೃಕ್ಷದಲ್ಲಿ, ಬಿಲ್ವ ಎಲೆಗಳಲ್ಲಿ, ಆ ಪತ್ರಗಳಲ್ಲಿ ಶಿವನಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವ್ರು ಹೀಗಾಗಿ ಅದನ್ನು ಸಮರ್ಪಣೆ ಮಾಡಿದ್ರೆ ನೀವು ಪ್ರೀತಿಪಾತ್ರರಾಗ್ಬಿಡ್ತೀರ. ಯಾರು ಅರ್ಚಿಸ್ತಾರೋ ಅವರೆಲ್ಲರೂ ಶಿವನಿಗೆ ಒಲುಮೆಗೆ ಪಾತ್ರರಾಗಿಬಿಡ್ತಾರೆ ಅಂತ. ಹೀಗಾಗಿ ಆ ಬಿಲ್ವ ಪತ್ರೆಯನ್ನು ಈ ದಿವಸ ಅರ್ಚನೆ ಮಾಡಿಸಿ ಮತ್ತು ನಾಡಿದ್ದಕ್ಕೂ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.